ಹಿಂದೂಗಳ ಹಬ್ಬ ಅಂದ್ರ ಕಲ್ಲು ಬೀಳೋದು ಪಕ್ಕ ಆಗೈತಿ. ಇನ್ನೊಂದು ಧರ್ಮದ ಖುಷಿಯನ್ನ ನೋಡಕ್ ಆಗೋದಿಲ್ಲ ಈ ಮತಾಂಧರಿಗೆ. ನೀವು ಅವ್ರ ಮೇಲೆ ಎಷ್ಟೇ ಹೂವ ಹಾಕ್ರಿ ನಿಮಗ್ ವಾಪಸ್ ಕಲ್ಲೇ ಬೀಳ್ತಾವ. ರಾಮನವಮಿ ಉತ್ಸವನ್ನ ನೆಮ್ಮದಿಯಿಂದ ಆಚರಣೆ ಮಾಡಕ ಇವ್ರು ಯಾವತ್ತೂ ಬಿಡೋದಿಲ್ಲ. ಹಿಂದೂಗಳಿಗಷ್ಟೇ ಬುದ್ಧಿ ಹೇಳೋ ಸೆಕ್ಯುಲರ್ ವಾದಿಗಳು ಈಗ ಬಾಯಿ ಮುಚ್ಕೊಂಡು ಕುಂತಾರೆ. ಹಿಂದೂಗಳು ಅದು ಎಷ್ಟೇ ಭಾಯಿ ಭಾಯಿ ಅಂತ ಕರೆದ್ರೂ ಮತಾಂಧ ಮನಸ್ಥಿತಿಯ ಅಸಹನೆ ಕಟ್ಟಿ ಹೊಡೆದೈತಿ. ಅವರಿಗೆ ನಾವು ಎಷ್ಟೇ ಅವರ ಹಬ್ಬದಾಗ ಸಪೋರ್ಟ್ ಕೊಟ್ಟರು, ಅವರ ಕಷ್ಟದಾಗ ಹೆಲ್ಪ್ ಮಾಡಿದ್ರು, ಬಿಡಪ್ಪ ಅವರು ನಮ್ಮ ಜೊತೆ ಬಾಳೋರು, ನಮ್ಮಂತೆ ಅವರು ಮನುಷ್ಯರು ಅಂತ ಅನ್ಕೊಂಡ್ರು ಅವರಿಗೆ ಬೇರೆ ಧರ್ಮದ ಆಚರಣೆ ಕಂಡ್ರ ಆಗೋದೇ ಇಲ್ಲ. ಯಾವ ರೀತಿ ಅವರಿಗೆ ಅಸಹನೆ ಐತಿ, ತಡ್ಕೊಳಕ್ಕಾಗಂಗಿಲ್ಲ ಇನ್ನೊಂದು ಹಬ್ಬ ಇನ್ನೊಂದು ಧರ್ಮದ ಆಚರಣೆ ಅಂತಂದ್ರ ಅವರು ಯಾವ ಕೃತ್ಯಕ್ಕೂ ಇಳಿದು ಬಿಡ್ತಾರ. ಒಬ್ಬರ ಖುಷಿ ಹಾಳು ಮಾಡಾಕ ಕಲ್ಲು ಕೈಯಾಗ ತಗೊಂಡ ಬಿಸಾಕಕ್ಕೆ ಚಾಲು ಮಾಡ್ತಾರ. ಇದು ಹಿಂದೂಗಳ ಪ್ರತಿಯೊಂದು ಹಬ್ಬದ ಮೆರವಣಿಗೆ ಒಳಗ ನಾರ್ಮಲ್ ಆಗ್ಬಿಟ್ಟೈತಿ, ವೆರಿ ನಾರ್ಮಲ್. ಹಾಡು ಹೆಂಗ್ ನಾರ್ಮಲ್ ಐತಲ್ಲ, ಮೆರವಣಿಗೆ ಮಾಡ್ಬೇಕಾದ್ರ ಆಚರಣೆ ಒಳಗ ಜನ ಸೇರೋದು ಹೆಂಗ ನಾರ್ಮಲ್ ಐತಲ್ಲ, ಹಂಗ ಹಿಂದೂಗಳ ಆಚರಣೆ ಒಳಗ ಕಲ್ಲು ಬೀಳೋದು ನಾರ್ಮಲ್ ಆಗ್ಬಿಟ್ಟೈತಿ. ನಾವೇನು ಇಸ್ಲಾಂ ರಾಷ್ಟ್ರದಾಗ ಬಾಳಕತ್ತೀವೇನು ಹಿಂದೂಗಳು ಆಚರಣೆಯನ್ನ ತಡಿತಾರ ಅನ್ನಕ? ನಮ್ಮ ದೇಶದಾಗ ನಮಗೆ ಸ್ವಾತಂತ್ರ್ಯನ ಇಲ್ಲ. ಸಾಕಷ್ಟು ಪ್ರಕರಣಗಳ ಕರ್ನಾಟಕದಿಂದ ದೇಶಾದ್ಯಂತ ನೋಡಿರಿ. ನಿನ್ನೆ ರಾಮನವಮಿ ಉತ್ಸವ ನಡೆದಿತ್ತು ದೇಶಾದ್ಯಂತ. ಅಲ್ಲೂ ಕೂಡ ಕಲ್ಲುಗಳು ರಾಮ ಭಕ್ತರಿಗೆ ರಕ್ತ ಸುರ್ಸ್ಯಾವ. ಮಹಾರಾಷ್ಟ್ರ, ಜಾರ್ಖಂಡ್, ಬಿಹಾರ್, ಮುರ್ಷಿದಾಬಾದ್ ಅಂದ್ರ ಬೆಂಗಾಲ್ನ ಸಾಕಷ್ಟು ಕಡೆ, ಎಲ್ಲಾ ಕಡೆ ಇದೊಂದ ಕೂಗು, ನಮ್ಮ ಮೇಲೆ ಕಲ್ಲು ಬಿದ್ದು ನಮಗ ಶೋಭಾಯಾತ್ರೆ ಮಾಡಕ ಬಿಡ್ಲಿಲ್ಲ ಅನ್ನೋದು. ಸ್ವಲ್ಪ ದಿನ ಹಿಂದರಿ ಈದಾಗಿತ್ತು. ಹಿಂದೂಗಳೆಲ್ಲ ಸಹಬಾಳ್ವೆಯಿಂದ ಬಾಳೋರು ಅಂತ ಅನ್ಕೊಂಡು ಮುಸ್ಲಿಂ ಸಮುದಾಯದವರು ನಮಾಜ್ ಮಾಡ್ಬೇಕಾದ್ರೆ ಹೂವಿನ ಸುರಿಮಳೆಯನ್ನ ಸುರಿಸಿದ್ರು. ಅವರು ಬಹಳಷ್ಟು ದಿನ ಅದ್ರ ಉಪಕಾರ ಇಟ್ಕೊಳ್ಳಿಲ್ಲ. ನಿನ್ನೆ ಮುರ್ಷಿದಾಬಾದ್ ಒಳಗ ರಾಮನವಮಿ ಉತ್ಸವದ ಸಂದರ್ಭದಾಗ ಕಲ್ಲಿನ ಸುರಿಮಳೆಯನ್ನ ಸುರಿಸಿ ಹಿಂದೂಗಳ ಉಪಕಾರವನ್ನ ತೀರಿಸಿಬಿಟ್ರು. ಯಾವ ರೀತಿ ಕಲ್ಲು ಬೀಳಾಕತ್ತಿದ್ವು ಅಂದ್ರೆ ಅಲ್ಲಿ ಏನೋ ದೊಂಬೆ ನಡೆದೈತಿ, ದೊಡ್ಡ ಗಲಾಟೆ ಆಗತೈತಿ, ಹಿಂದೂಗಳು ಮುಸ್ಲಿಮರು ಬಡದಾಡಕತ್ತಾರು ಅನ್ನಂಗಿತ್ತು. ಆದ್ರೆ ಅಲ್ಲಿ ನಡೆದಿದ್ದು ಶೋಭಾಯಾತ್ರೆ. ಅದನ್ನ ತಡೆಯೋದಕ್ಕ ಇವರು ಈ ರೇಂಜಿಗೆ ಇಳಿದಿದ್ರು. ಮುರ್ಷಿದಾಬಾದ್ ಹೇಳಿ ಕೇಳಿ ಮಮತಕ್ಕನ ರಾಜ್ಯಭಾರ ಇರುವಂತ ರಾಜ್ಯ. ಅಲ್ಲಿ ಹೇಳೋರು ಕೇಳೋರು ಹಿಂದೂಗಳಿಗೆ ಯಾರು ಇಲ್ಲ ಪಾಪ. ಏನು ಮಾಡಬೇಕು, ಸುಮ್ ಕಲ್ಲು ಹೊಡ್ಸ್ಕೊಂಡು ಮನೆಯಾಗಿರ್ಬೇಕು. ಅಟ್ ದ ಸೇಮ್ ಟೈಮ್ ಮಹಾರಾಷ್ಟ್ರದಾಗೂ ಇದ ಘಟನೆ ನಡೆದೈತಿ. ಶೋಭಾಯಾತ್ರಾ ಚಾಲು ಆಗಿತ್ತು, ಮೆರವಣಿಗೆ ಸುಗಮವಾಗಿ ನಡೆದಿತ್ತು. ಯಾವಾಗ ಮಸೀದಿಯ ಮುಂಭಾಗದಿಂದ ಮಸೀದಿಯ ಮುಂದಿನ ರೋಡ್ ಮೇಲಿಂದ ಹೊಂಟಿತ್ತಲ್ಲ ಶೋಭಾಯಾತ್ರೆ, ಆವಾಗ ಪೊಲೀಸರು ಅಲ್ಲಿದ್ರು. ಆದ್ರೂ ಕಲ್ಲು ಬಂದ ಹಿಂದೂಗಳ ಮೇಲೆ ಬಿದ್ದು ರಾಮ ಭಕ್ತರಿಗೆ ಪೆಟ್ಟಾತು. ಪೊಲೀಸರು ಇದ್ದಾರು ಅನ್ನೋ ಭಯನೂ ಅವ್ರಿಗಿಲ್ಲ. ಅಷ್ಟೊಂದು ಮತಾಂಧತೆ ಒಳಗೆ ಮುಳುಗಿ ಬಿಟ್ಟಾರು. ಯಾವ ಕಾನೂನಿನ ಭಯನೂ ನಮಗಿಲ್ಲ ಅಂತ ಅವ್ರು ಬಾಳಕತ್ತು ಬಿಟ್ಟಾರು. ಒಂದು ಪ್ರಶ್ನೆ ಏನಂದ್ರ, ಪೊಲೀಸರಿಗೆ ಮುಂಚೆನ ಕಲ್ಲು ಬೀಳ್ತಾವ ಅಂತ ಗೊತ್ತಿದ್ರು ಸುಮ್ಮಿದ್ರೇನು? ಯಾವಾಗ್ಲೂ ಕಲ್ಲು ಬೀಳ್ತಾವ ಅನ್ನೋದು ಫಿಕ್ಸ್ ಆಗ್ಬಿಟ್ಟಿರ್ತೈತಿ. ಯಾಕೆ ಮುಂಜಾಗ್ರತೆ ಕ್ರಮ ತಗೊಳತ್ತಿಲ್ಲ? ಬ್ಯಾಡ ಬಿಡಪ್ಪ ಕಲ್ಲು ಉಗಿತಾರತ್ ನಾವು ನಮ್ಮ ಹಬ್ಬಗಳನ್ನ ಆಚರಣೆ ಮಾಡೋದ್ ಬಿಡ್ಬೇಕೇನು? ಮತ್ತ ಮಹಾರಾಷ್ಟ್ರದ ಮಲಾಡ್ ಮಲಾನಿ ಒಳಗೂ ಇದ ಘಟನೆ ನಡೀತು. ರಾಮನವಮಿ ಪ್ರೊಸೆಷನ್ ಇನ್ನ ಶುರು ಆಗಿಲ್ಲ, ಶುರು ಮಾಡೋನು ಅಂತೆಲ್ಲ ರೆಡಿ ಮಾಡ್ಕೊಳತ್ತಿದ್ರು. ಒಬ್ಬ ಮುಸ್ಲಿಂ ಮಹಿಳೆ ಎಷ್ಟೊಂದು ಅಸಹನೆಯಿಂದ ಬಂದು ಅಲ್ಲಿ ರೆಡಿ ಮಾಡಾಕತ್ತಿದ್ದ ರಾಮ ಭಕ್ತನ್ಗ ಬೆಂಡ್ ಮೇಲೆ ಹೊಡಿತಾಳ ಒಂದೆರಡು ಏಟ.
ಹೊಡೆದಿದ ತಕ್ಷಣ ಅವ ನನ್ಯಾಕೆ ಹೊಡೆದೆ ಅಂತ ತಿರುಗಿ ಕೇಳಬಿಡ್ದ ಒಂದು ಮುಸ್ಲಿಂ ಗುಂಪು ಬಂದು ದಾಳಿ ಮಾಡಿಬಿಡ್ತೈತಿ. ಜಸ್ಟ್ ನೆಪ ಹುಡುಕ್ಯಾಡ್ಕೊಂಡು ಕಾದಿದ್ರು, ಮೆರವಣಿಗೆ ಆಗಾಕನ ಬಿಡ್ಲಿಲ್ಲ. ಅಷ್ಟೊಂದು ಅಸಹನೆ. ಇಲ್ಲೊಂದು ವಿಡಿಯೋ ನೋಡ್ರಿ, ರಘುನಾಥ್ ಗಂಜ್ ಒಳಗೆ ನಡೆದಿರೋ ಘಟನೆ. ಭಗವಾ ಧ್ವಜ ಮೇಲೆ ಹಾರಾಡತೈತಿ, ಹಿಂದೂಗಳ ಹಬ್ಬಕ್ಕಂತ ಹಾಕೊಂಡಾರ. ಅದನ್ನೂ ನೋಡಕ್ ಆಗವಲ್ತು. ಮೆರವಣಿಗೆ ಬಿಡ್ರಿ, ಧ್ವಜ ಹಾರಾಕತ್ತಿದ್ನು ನೋಡಕ್ ಆಗವಲ್ತು. ಈ ಮತಾಂಧರಿಗೆ ಮ್ಯಾಲ ಹತ್ತಿ ಅದನ್ನ ಕಿತ್ತಿ ಕೆಳಗೆ ಎಸಿತಾನ. ಆತ ಫ್ಲಾಗ್ ಅನ್ನ ಕೆಳಗೆ ಉಗಿಯುವಾಗ ಏನು ಖುಷಿ, ಅವ್ರಿಗೆ ವಿಡಿಯೋ ಮಾಡಕತ್ತಾರ, ಖುಷಿ ಪಡಕತ್ತಾರ. ಅಸಹನೆ ಬರೀ ಮೆರವಣಿಗೆಗೆ ಅಷ್ಟ ಅಲ್ಲ, ನಮ್ಮ ಧ್ವಜ ನೋಡಿದ್ರು ಅವ್ರಿಗೆ ಆಗೋದಿಲ್ಲ. ಯಾಕೆ ಇಷ್ಟೊಂದು ಅಸಹನೆ? ಹಿಂದೂಗಳಿಗೆ ಸೆಕ್ಯುಲರ್ ಪಾಠ ಹೇಳೋ ಸೆಕ್ಯುಲರ್ ಜೀವಿಗಳು ಯಾಕೆ ಈ ಸಮುದಾಯದವ್ರಿಗೆ ಹೇಳೋದೇ ಇಲ್ಲ? ಒಂದು ಸಲ ಎರಡು ಸಲ ಅಲ್ಲ, ಕಾಲದಿಂದನೂ ಇದೇ ನಡೆದೈತಿ ಹಿಂದೂಗಳ ಹಬ್ಬದಾಗ. ಹಿಂದೂಗಳ ಕೈಯಾಗ ಕಲ್ ತಗೊಂಡು ಅದೇ ಬೇರೆ ಧರ್ಮದವ್ರಿಗೆ ಬಿಸಾಕಿದ್ದಿದ್ರ ಇಷ್ಟೊತ್ತಿಗಾಗ್ಲೇ ಎಷ್ಟು ಮಾತಾಡೋ ಡೋಂಗಿ ಮಂದಿ ಒಬ್ರು ಮಾತಾಡಕತ್ತಿಲ್ಲ. ಪ್ರಗತಿಪರರು ಅನ್ನಿಸ್ಕೊಂಡವ್ರು ಡೋಂಗಿ ಸೆಕ್ಯುಲರ್ ವಾದಿಗಳು ಯಾಕೆ ಬಾಯಿ ಮುಚ್ಕೊಂಡು ಕೂತಾರ? ಮಾತಾಡ್ಬೇಕಲ್ಲ. ಅಟ್ಲೀಸ್ಟ್ ಒಂದೇ ಒಂದು ವಿಷಯಕ್ಕಾದ್ರೂ ಒಂದೇ ಒಂದು ಕಡೆ ಕಲ್ಲು ಬಿದ್ದಿದ್ ಬಗ್ಗೆ ಯಾರೇ ಮಾತಾಡ್ಬೇಕಿತ್ತು. ದೇಶದಾದ್ಯಂತ ಕಲ್ಲು ಬಿದ್ರು ಅವ್ರಿಗೆ ಕಾಣ್ಸಾಕತ್ತಿಲ್ಲ ಅಂದ್ರ ಅವರ ಯೋಚನೆ, ಅವರ ಕೆಲಸ, ಅವರ ಡೋಂಗಿವಾದ ಒಂದೇ ಕಡೆ ಐತಿ. ಇನ್ನೊಬ್ರಿಗೆ ಏನೇ ಆದ್ರೂ ಕಿವಿ ಕಣ್ಣು ಮುಚ್ಕೊಂಡು ಕೂತಿರ್ತಾರಂತ ಅನ್ನಿಸ್ತೈತಿ.